ಲೋಕಸಭಾ ಚುನಾವಣೆ ಹತ್ರ ಆಗ್ತದಂತೆ ಚುನಾವಣಾ ಕಾವು ಸಹ ಹೆಚ್ಚಾಗ್ತದೆ. ಆದರೆ ನಾವಿವತ್ತು ಜೊಳ್ಳೆ ತಾಲೂಕು ಪಂಚಾಯತಿಲಿದ್ದೀರಿ. ಇಲ್ಲಿರುವಂಥ ಜನ ಯಾರಿಗೆ ತಮ್ಮ ಅಭಿಮತ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ನಿಮಗೆ ಯಾವ ಪಕ್ಷ ಬರಬೇಕು, ಯಾರು ಬರಬೇಕು ಈ ಭಾಗದಲ್ಲಿ? ನಮ್ಮ ಬಿ ಜೆ ಪಿನೇ ಬರಬೇಕು. ಯಾಕೆ ಸರ್? ಬಿ ಜೆ ಪಿ ನಮ್ಮ ಮೋದಿಯವರು, ಅವ್ರಿಗೆ ನೋಡಿ ನಾವು ಓಟ್ ಹಾಕೋದು. ಮೋದಿಯವರು ಎಷ್ಟು ಚಲೋ ಮಾಡಿದ್ದಾರೆ, ನಮ್ಮದು ದೇಶಕ್ಕೆಲ್ಲ ಒಳ್ಳೇದು ಮಾಡಿದ್ದಾರೆ, ಅವರಿಗೆ ಓಟ್ ಹಾಕೋದು. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೆ ಮುಂಚೆ 6 ಬಾರಿ MP ಕ್ಷೇತ್ರದಲ್ಲಿ, ಆದರೆ ಇಲ್ಲಿವರೆಗೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಟೂರಿಸಂ ಪ್ಲೇಸ್ ಡೆವಲಪ್ಮೆಂಟ್ ಇಲ್ಲ, ಮತ್ತೊಂದು ಜಾಬ್ ಫೆಸಿಲಿಟಿ ಕರೆಕ್ಟಾಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಬಂದಿದ್ರು, ಬಟ್ ಈ ಕಡೆ ಅಂತೂ ಯಾವತ್ತೂ ಬರಲಿಲ್ಲ. ಇಲ್ಲಿ ನಮ್ಮ ಜನಕ್ಕಂತೂ ಯಾವತ್ತೂ ಇದು ಮಾಡಿಲ್ಲ. ಆದರೆ ಈಗ ಮೋದಿ ನೋಡಿ ನಾವು ಓಟ್ ಹಾಕೋದು ಅಷ್ಟೇ. ಅಲ್ಲ ಸರ್, ಲೋಕಲ್ ಡೆವಲಪ್ಮೆಂಟ್ ಬೇಡವಾ? ಲೋಕಲ್ ಮಾಡ್ತಾರೆ ಸರ್, ಏನು ನಾವೇನು ಮಾಡೋಕ್ಕಾಗತ್ತೆ ಸರ್. ಈಗ MP ಕ್ಯಾಂಡಿಡೇಟ್ ಅನಂತಕುಮಾರ್ ಹೆಗಡೆ ಇದ್ದಾರೆ BJP ಕಡೆಯಿಂದ, ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಅವರಂತೂ ಯಾವತ್ತು ಇಲ್ಲಿ ಬರಲಿಲ್ಲ. ಇಲ್ಲಿ ಯಾವಾಗ ಬಂದರೆ ಹೊರಗಿಂದವರೆಗೆ, ಇಲ್ಲಿ ಜೋಡಾದಂಥ ಪರಿಸ್ಥಿತಿ, ಕುಡಿಯೋಕ್ಕೆ ನೀರಿಲ್ಲ, ಏನಿಲ್ಲ. ಆದರೆ ಈಗ ಇಲ್ಲಿ ಇರೋದು ಕಾಂಗ್ರೆಸ್ MLA ಇದ್ದಾರೆ, ಅವರು ಕೂಡ ಸ್ವಲ್ಪ ಮಾಡ್ತಾರೆ. ಆದರೆ ನಾವು ಹಾಕೋದು BJPಗೆ. ನಮ್ಮ ಮೇನ್ ಅಂದರೆ BJP ಬರಬೇಕಷ್ಟೇ. ಏನು ಡೆವಲಪ್ಮೆಂಟ್ ಬೇಕು ಸರ್ ಈ ಭಾಗದಲ್ಲಿ? ಇಲ್ಲಿ ಕುಡಿಯೋಕ್ಕೆ ನೀರು, ರಸ್ತೆಗಳು, ಹಳ್ಳಿಗೆ ಹೋಗೋ ಬಸ್ ಇಲ್ಲ. ಭಾಳ ಜನಕ್ಕೆ ಭಾಳ ಕಷ್ಟ ಇದೆ ಸರ್. ಇಲ್ಲಿ ಬಂದು ನೋಡೋರು ಯಾರಿಲ್ಲ ಅಷ್ಟೇ. ನಿಮಗೆ ಈ ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬರಬೇಕು ಅನ್ಸುತ್ತೆ? ಯಾಕೆಂದರೆ ಕಾಂಗ್ರೆಸ್ ಕಡೆಯಿಂದ ನಿಂಬಾಳ್ಕರ್ ನಿಂತ್ಕೊಂಡಿದ್ದಾರೆ, ಅಂಜಲಿ ನಿಂಬಾಳ್ಕರ್ ಅಂತ ಬಿಟ್ಟು. BJP ಕಡೆಯಿಂದ ಕಾಗೇರಿ. ಇವರಿಬ್ಬರಲ್ಲಿ ಯಾರು ಬಂದರೆ ಒಳ್ಳೇದಾಗುತ್ತೆ? ನಮ್ದು ಯಾರು ಒಳ್ಳೇದು ಮಾಡ್ತಾರೋ ಅದು ಬಂದರೆ ನಮ್ಗೆ ಚಲೋ ಆಗುತ್ತೆ. ಸರ್, ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಕ್ಷೇತ್ರದಲ್ಲಿ, ಆದರೆ ಇಲ್ಲಿವರೆಗೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಟೂರಿಸಂ ಡೆವಲಪ್ಮೆಂಟ್ ಇಲ್ಲ, ಮತ್ತು ಜಾಬ್ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನು ನಮ್ಗೆ ಅಷ್ಟು ಹಳ್ಳಿಯವ್ರು ನಮ್ಗೆ ಅದ್ರ ಬಗ್ಗೆ ಏನು ಅಷ್ಟು ಅಲ್ಲ, ಸಪೋರ್ಟ್ ಮಾಡೋದಾದ್ರೆ ಯಾರಿಗೆ ಮಾಡ್ಬೋದು ಅಂತ ನಾವು ನೋಡ್ರಿ. ಸಪೋರ್ಟ್ ಮಾಡೋದಿದ್ರೆ ನಮ್ದು ಈಗ ಇದ್ರ ಮುಂದೆ ಈಗ ನಮ್ಮ ಮಕ್ಕಳ ಮರಿಗೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಯಾರು ಬರಬೇಕು ಅನ್ಸುತ್ತೆ? BJP ಬರಬೇಕಂತ. ಯಾಕೆ ಸರ್? ಯಾಕೆ ಹೀಗೆ ನಮ್ಮ ಇದು ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಅಷ್ಟೇ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು, ಆದರೆ ಇಲ್ಲಿವರೆಗೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಉತ್ತರ ಕನ್ನಡ ಕ್ಷೇತ್ರದಲ್ಲಿ, ಮತ್ತು ಟೂರಿಸಂ ಡೆವಲಪ್ಮೆಂಟ್ ಇಲ್ಲ, ಜಾಬ್ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಅಂದರೆ ಈ ಕಡೆ ಯಾವುದು ಸುಧಾರಣೆ ಇದು ಆಗಲಿಲ್ಲ ಯಾವುದು. ಮತ್ತು ಅವನು ವಿಸಿಟಿನ 5 years ಬ್ಯಾಕ್ ಒಂದು ಟೈಮ್ ಆಗ್ತಾ ಇತ್ತು. ಹೀಗೆ ನೋಡಿದ್ರೆ ಅವತ್ತು ಅನಂತಕುಮಾರ್ ಹೆಗಡೆ ಅವ್ರನ್ನ? ಹೌದು, ನೋಡಿದೆ. ಬಂದಿದ್ದಾರೆ ಈ ಕಡೆ ಒಂದು 2-3 ಸಲ ಬಂದ ಅಷ್ಟೇ ವರ್ಷಕ್ಕೆ. ಸರ್, ಈಗಿನ BJP ಅಭ್ಯರ್ಥಿ ಕಾಗೇರಿ ಅಂತ, ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ ಸರ್, ಈಗ ಲೋಕಸಭಾ ಎಲೆಕ್ಷನ್ ಬಂದಿದೆ, MP ಎಲೆಕ್ಷನ್ಸ್. ಹೌದು. ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬರಬೇಕು ಅನ್ಸುತ್ತೆ? ಉತ್ತರ ಕನ್ನಡಕ್ಕೆ ನಿಂಬಾಳ್ಕರ್ ಇರ್ತದಾರಲ್ಲ ಹೊಸವಾಗಿ, ಕಾಂಗ್ರೆಸ್ ಅವ್ರು ಬರಬೇಕಂತ ನಮ್ಮೆಲ್ಲ ಅಪೇಕ್ಷೆ ಇದೆ. ಅಲ್ಲ, ಕಾಂಗ್ರೆಸ್ ಯಾಕೆ ಬರಬೇಕು ಸರ್? ಇಲ್ಲ, ಅದು ಈ ಕ್ಷೇತ್ರದಲ್ಲಿ ಅಷ್ಟೊಂದು BJP ವಾತಾವರಣ ಸರಿಯಾಗಿಲ್ಲ, ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ನಿಂಬಾಳ್ಕರ್ ವರ್ಕರ್ ಅದಾರ. ಅವರು ಮೊದಲು ಬೆಳಗಾವಿಯಲ್ಲಿ ಅವರು MLA ಆಗಿದ್ದರು, ಗುಡ್ ವರ್ಕರ್ ಅದಾರ, ಮಾಡಿ ಬರ್ಬೋದು. ಸರ್, ಇಲ್ಲಿವರೆಗೂ ಕಾಂಗ್ರೆಸ್ ಕಡೆಯಿಂದ ನಿಮ್ಗೆ ಏನು ಅನುಕೂಲ ಆಗಿದೆ, ಏನೇನು ಸೌಲಭ್ಯ ಸಿಕ್ಕಿದೆ? ಎಲ್ಲ ಸ್ತ್ರೀ ಭಾಗ್ಯ ಆಗಿರ್ಬೋದು. ಆಮೇಲೆ ಈಗೆಲ್ಲ ನೋಡಿ, ಈಗ ಜನಗಳಿಗೆಲ್ಲ ಇದು ಮಂತ್ಲಿ 2,000 ರೂಪಾಯಿ ಕೊಡ್ತಾರಲ್ಲ ಜನರಿಗೆ, ಅದಾಗಿರ್ಬೋದು. ಆಮೇಲೆ ಅಕ್ಕಿಯನ್ನು ಕೊಡ್ತಾರಲ್ಲ ಸರ್. ಕೆಲವೊಂದಿಷ್ಟು ಜನ ಈ ಭಾಗ್ಯ ಕೊಡೋದ್ರಿಂದ ಸೋಂಬೇರಿ ಹೇಳಕ್ತಾ ಇದ್ದಾರೆ, ಜನ ಕೆಲಸ ಮಾಡ್ತಾರೆ ಆಗೋದು. ಬಡವರಿಗೆಲ್ಲ ಅನುಕೂಲ ಆಗಿದೆ, ಬಡವ್ರಿಗೆ ಅನುಕೂಲ ಆಗಿದೆ. ಹಾಗೆ ಸೋಂಬೇರಿ ಆಗಿಲ್ಲ, ಬಡವ್ರಿಗೆ ಅನುಕೂಲ ಆಗಿದೆ. ಇವತ್ತು ಯಾರೂ ಉಪವಾಸ ಇಲ್ಲ ಕರ್ನಾಟಕದಲ್ಲಿ, ಯಾರೂ ಇಲ್ಲ ಅನ್ನಭಾಗ್ಯ ಇರೋದ್ರಿಂದ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಕ್ಷೇತ್ರದಲ್ಲಿ ಇದ್ರೂ ಪರವಾಗಿಲ್ಲ ಅವರ, ಬಟ್ ಅಷ್ಟೊಂದು ಇಲ್ಲಿ ಇದಿಲ್ಲ ಅವ್ರದ್ದು, ಅಷ್ಟು ಇಲ್ಲ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್, ಈ ಒಂದು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಯಾರು ಬರಬೇಕು ಅನ್ಸುತ್ತೆ? ನಮ್ಮ ಕಾಂಗ್ರೆಸ್ನ ಬರಬೇಕು. ಯಾಕೆ ಸರ್? ಯಾಕಂದ್ರೆ ಅದು ಗೃಹಲಕ್ಷ್ಮಿ ಅದು ಇದು ಎಲ್ಲ ಹಾಕಾಕತ್ತಾರೋ, ದುಡ್ಡು ಕೊಡತ್ತಾರ. ಮತ್ತು ಇವು BJP ಇದ್ದವ್ರು ಏನು ಮಾಡಿದಾರೋ, BJP ಇದ್ದವ್ರು ಏನು ಮಾಡಿದಾರೆ ಹೇಳ್ರಿ. ನೀವು ಕೇಳಕ್ಕೆ ಬಂದಿರಿ, BJP ಇದ್ದವ್ರು ಏನು ಮಾಡಿದಾರೋ ಅದೊಂದು ಪ್ರಶ್ನೆ ಕೊಡಬೇಕು ನನಗೆ, ನಾವು ಉತ್ತರ ಕೊಡ್ತೇನೆ ಅದ್ರ ಬಗ್ಗೆ. ಅದ್ರ ಬಗ್ಗೆ ಉತ್ತರ ಕೊಡ್ತಿಲ್ಲ? ಹೌದು, ಕೊಡ್ತೇನೆ ಹೇಳ್ರಿ. ಅಲ್ಲ, ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಡ್ಯೂಟಿಲಿ ಇದ್ರಿ. ಇಲ್ಲ, ಡ್ಯೂಟಿನಾಗ ಇಲ್ಲ ಜನ ನಾವು ಹೇಳಾಕತ್ತೇವ. ನೀವು ಅದ್ರ ಬಗ್ಗೆ ಒಂದು BJP ಇದ್ದವರು ಇಷ್ಟು ಎಲ್ಲ ಇದು ಮಾಡಿದಾರೋ ಅಂತ ಹೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ನಾವು ಯಾರು ಸಪೋರ್ಟ್ ಆಗಿ ಬರಲ್ಲ ಸರ್ ಇಲ್ಲಿ. ನಾವು ಸಪೋರ್ಟ್ ಯಾರಿಗೂ ಕೊಡೋದಿಲ್ಲ. ನಮಗೆ ನೋಡ್ರಿ, ಈಗ BJP ಅಂತ ಹೇಳಿದ್ರೆ ನಾವು BJPಗೆ ಭಾಳ ಇದು ಮಾಡಾಕತ್ತಿದ್ದು. 15 ಲಕ್ಷ ರೂಪಾಯಿ ನಮಗೆ ಹಾಕ್ತಾರ ಅಂತ ಹೇಳಿ ಅಕೌಂಟಿಗೆ, ಅದು ಒಂದು ಸ್ವಲ್ಪ ಇದಿತ್ತು. ಉಳ್ಕಿದ್ದೇನೈತೆ, ಬಡವ್ರ ಮಂದಿಗೆ ಏನು ಸಹಾಯ ಇಲ್ಲ, ಯಾವುದೂ ಸಹಾಯ ಇಲ್ಲ. ಬಡವ್ರ ಮಂದಿಗೆ ಅಂತ ಹೇಳಿದ್ರು 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳಿದ್ರೆ ಅದು ಒಂದು ಇದು ಮಾಡಿ ಕುಂತಿದ್ರು. ಅವು ಎಲ್ಲ GST PST ಅದು ಇದು ಎಲ್ಲ ಅಂತೇಳಿ ತಿಳ್ಕೊಂಡು ಎಲ್ಲ ಇದು ಮಾಡಿದರು. ನಮಗೆ ಗೃಹಲಕ್ಷ್ಮಿ ಒಂದು 2,000 ರೂಪಾಯಿ ಬರಾಕತ್ತೈತಿ. ಅನ್ನಭಾಗ್ಯ ಅಂಥೇಳಿ ಒಂದು 600-700 ರೂಪಾಯಿ ಅದು ಬರಾಕತ್ತೈತಿ ಬಡವ್ರ ಮಂದಿಗೆ. ಇದು
ಏನ ನಾವು ಆ ಥರನ್ಯಾಗ ಬಂದು ಸರ್ ಕೆಲವೊಂದಿಷ್ಟು ಜನ ಈ ಒಂದು 2,000 ರೂಪಾಯಿ ಕೊಡೋದ್ರಿಂದ ಬಸ್ ಫ್ರೀ ಮಾಡೋದ್ರಿಂದ ಜನ ಸೋಂಬೇರಿ ಆಗ್ತಾ ಇದಾರೆ, ಕೆಲಸ ಮಾಡ್ತೀರಾ ಮನೆ ಕುತ್ಕೊಂಡ್ಬಿಡ್ತಾರೆ ಅಂತ ಅಲ್ಲ. ಇಲ್ಲ ಗೃಹಲಕ್ಷ್ಮಿ ಅದು ಇದು ಮಾಡಿದಾರಲ್ಲ ಅದೆಲ್ಲ ಕೊಡತ್ತಾರ. 1,00,000 ರೂಪಾಯಿ ಈಗ ಮತ್ತು ವರ್ಷಕ್ಕೆ 1,00,000 ರೂಪಾಯಿ ಕೊಡತ್ತಾರ ಅಂಥೇಳಿ ಅದು ಇದು ಎಲ್ಲ ಹೇಳಿದಾರು. ಅದು ಚಲೋ ಮಾಡಿದಾರು. BJPನವರು ನಮಗೆ ಏನೂ ಮಾಡಿಲ್ಲ, ಏನೂ ಫೈದೆ ಇಲ್ಲ. ಆ ರೋಡು ಅದು ಇದು ನಮ್ಮ ವಾಜಪೇಯಿ ಸರ್ಕಾರ ಇದ್ದಾಗ ಅವಾಗ ಎಲ್ಲ ಮಾಡಿದ್ರು. ಅದು ಇದು ಏನು ಉಪಯೋಗಿಲ್ಲ. ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅಂತ, ಅವ್ರು ಗೊತ್ತಾ ಹೆಸರು? ಭಾರಿ ಮಸ್ತ್ ಲೇಡೀಸ್, ಅದು ನಂಬರ್ 1 ಖಾನಾಪುರದವ್ರಲ್ಲ. ಹೌದು, ಭಾರಿ ನಂಬರ್ 1. ಅವರು ಗೆಲ್ಲಬಹುದು ಹೆಸರು ಈ ಭಾಗದಲ್ಲಿ. ಹಾಂ ಬರ್ಬೋದು. ಯಾಕಂದ್ರೆ ಹೆಸರು ಐತಿ ಈ ಸೈಡು ಬರ್ತಾರ ಅವರು. ನಂಬರ್ 1 ಲೇಡೀಸ್. ಸರ್ ಈಗಿನ ಬಿಜೆಪಿ ಅಭ್ಯರ್ಥಿ ಬಂದು ಕಾಗೇರಿ ಅಂತ, ಅವ್ರು ಇದಕ್ಕೂ ಮುಂಚೆ ಸ್ಪೀಕರ್ ಆಗಿದ್ದಾಗ ಕಾರವಾರದಿಂದ ಕೆಲವೊಂದಷ್ಟು ಸರ್ಕಾರಿ ಕಚೇರಿಗಳನ್ನ ಸೇರಿಸಿ ತಗೊಂಡೋಗಿದ್ರು. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಅದು ಸರ್ಕಾರ ಅದು ಇದು ನಮಗೇನು ಸಣ್ಣ ಪುಟ್ಟ ಮಂದಿಗೆ ಏನು ಗೊತ್ತಾಗೋದಿಲ್ಲ. ಆದ್ರೂ ಏನೈತಿ ನಾವು ಎಲ್ಲ ಮುಂದೆ ಕೆಲಸ ನೋಡ್ತೇವೆ. ನಾವು ಯಾವ್ದು ಏನಾಗೈತಿ ನಮಗೆ ಕೆಲಸ ಇಲ್ಲ. ಒಂದು 500 ರೂಪಾಯಿ ಪೇಮೆಂಟ್ ಸಿಕ್ಕರೆ ಒಂದು ದಿವ್ಸಕ್ಕೆ ಒಂದು ಸ್ವಲ್ಪ ನಮ್ದು ಬಾಳೆ ಆಗ್ತೈತೆ ಅಂತೇಳಿ ನಾವು ಎಲ್ಲ ತಿಳ್ಕೊಳ್ಳೋದು. ಅದೆಲ್ಲ ಆಗತ್ತಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮಗೊಂದು ನಂಬಿಕೆ ಐತೆ ಬರ್ಬೋದು ಅಂಥೇಳಿ. ಇಷ್ಟೆಲ್ಲ ಮುಗಿಸ್ಬಿಡ್ತೇನೋ, ನಾ ಏನು ಮಾತಾಡೋದಿಲ್ಲ ಮತ್ತೆ ಬೇರೆ. ಅಲ್ಲ ಸರ್, ಈಗ MP ಎಲೆಕ್ಷನ್ ಮತ್ತು ಲೋಕಸಭಾ ಎಲೆಕ್ಷನ್ ಯಾರು ಬರಬೇಕು ಅನ್ಸುತ್ತೆ ಈ ಭಾಗದಲ್ಲಿ? ಅದು ಆ ಟೈಮ್ಗೆ ನಾವು ವಿಚಾರ ಮಾಡೋದು. ಈಗ ಏನು ಮಾಡೋದಿಲ್ಲ. ಯಾರು ಬಂದರೂ ನೋಡ್ರಿ ಒಳ್ಳೆ ನೀಯ, ನೀವು ಬಂದರೂ ಒಳ್ಳೆ ನೀಯ, ನಾವು ಬಂದರೂ ಒಳ್ಳೆ ನೀಯ. ಅದಕ್ಕಾಗಿ ಆ ಟೈಮ್ದಲ್ಲಿ ನಾವು ವಿಚಾರ ಮಾಡ್ತೀವಿ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಎಲ್ಲರೂ ಕಂಪಲ್ಸರಿಯಾಗಿ ವೋಟ್ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಿಮ್ಗೆ ಯಾರು ಬರಬೇಕು ಈ ಭಾಗದಲ್ಲಿ? ನನಗಂತೂ ಕಾಗೇರಿ ಅವರು ಬರಬೇಕು. ಯಾಕೆ ಸರ್ ಕಾಗೇರಿ ಯಾಕೆ? ಯಾಕೆಂದರೆ ಸಭಾಪತಿಯಾಗಿ ಇಷ್ಟು ವರ್ಷ ಕೆಲಸ ಮಾಡಿ ಅವರಿಗೆ ಅನುಭವ ಇದೆ. ಹಾಗೂ ಒಳ್ಳೆಯ ಒಂದು ರಾಜಕಾರಣಿ. ಯಾವುದೇ ಹೆಚ್ಚಿನ ಬಡ್ಕೋ ಭಾಷಣವನ್ನು ನೀಡುವುದಿಲ್ಲ. ಒಂದು ಶಾಂತ ಸ್ವಭಾವದ ಅಭ್ಯರ್ಥಿಯಾಗಿದ್ದರೆ ಅವರು ನಮ್ಮ ಸಂಸದರಾಗಬೇಕನ್ನೋ ನನ್ನ ಆಸೆ ಇದೆ. ಸರ್ ಡೆವಲಪ್ಮೆಂಟ್ ಏನು ಬೇಕು ಉತ್ತರ ಕನ್ನಡಗೆ? ಉತ್ತರ ಕನ್ನಡಗೆ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಒಂದೇ ಅತ್ಯಂತ ಬೇಕಾಗಿರೋದು ಮೂಲಭೂತ ಹಕ್ಕು ಇದ್ದಂಗೆ. ಯಾಕಂದರೆ ಇಲ್ಲಿ ಇವತ್ತು ತನಕ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲ್ ಇಲ್ಲದೆ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇದೆ. ಎಮರ್ಜೆನ್ಸಿ ಟೈಮ್ದಲ್ಲಿ ಕೆಲವು ಪ್ರಾಣಗಳು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇಲ್ಲಿದೆ. ಹಾಗೂ ಅತಿ ಹಿಂದುಳಿದ ತಾಲೂಕು, ಇಲ್ಲಿ ಪ್ರವಾಸೋದ್ಯಮ ಸಹ ಡೆವಲಪ್ಮೆಂಟ್ ಆಗಬೇಕು.